ಆದರೆ ಏನಾದರೆ? ವೀರು ಅವರೇ, ನಾನು ನಿಮ್ಮ ಹತ್ರ ಕೆಲವೊಂದು ವಿಚಾರಗಳನ್ನು ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಅದು ನಿಮಗೆ ಬೇಜಾರಾಗಲಿಲ್ಲ ಅಂದರೆ ಮಾತ್ರ. ಚಚೆ, ನೀವು ಯಾವುದೇ ವಿಷಯದ ಬಗ್ಗೆ ಮಾತಾಡಿದ್ರು ನನಗೆ ಬೇಜಾರಾಗಲ್ಲ. ಏನು ಅಂತ ಹೇಳಿ. ವೀರು ಅವರೇ, ನಮ್ಮಿಬ್ಬರ ಜೀವನದಲ್ಲೂ ಪ್ರೀತಿ ಆಗ್ತಿರೋದು ಇದೇ ಮೊದಲನೇ ಸರಿ ಅಲ್ಲ. ಈಗಾಗಲೇ ನಮ್ಮ ಜೀವನದಲ್ಲಿ ನಾವು ಕಷ್ಟ ಸುಖ ಎಲ್ಲ ನೋಡಿದ್ದೀವಿ. ಬದುಕು ನಮಗೆ ತುಂಬ ಪಾಠಗಳನ್ನು ಕಲಿಸಿದೆ. ಅದರಿಂದ ನಾವು ಎಷ್ಟೋ ಅನುಭವಗಳನ್ನು ಪಡ್ಕೊಂಡಿದ್ದೀವಿ. ಈಗ ಹೊಸದಾಗಿ ಪ್ರೀತಿ ಮಾಡಿ ಮದುವೆ ಮಕ್ಕಳು ಭವಿಷ್ಯ ಅಂತೆಲ್ಲ ಯೋಚನೆ ಮಾಡೋ ವಯಸ್ಸು ನಮ್ದಲ್ಲ. ನಮ್ಮಿಬ್ಬರು ಕಣ್ಣೆದುರಿಗೆ ಬೇರೊಂದು ಜೀವನ ಕಾಣಿಸ್ತಿದೆ. ಆದರೆ ನಮ್ಮಿಬ್ಬರು ಬೆನ್ನ ಹಿಂದೆ ಈಗಾಗಲೇ ನಡೆದು ಹೋಗಿರೋ ಇನ್ನೊಂದು ಜೀವನದ ನೆನಪುಗಳಿದೆ. ನನಗಾಗಲಿ ನಿಮಗಾಗಲಿ ನಮ್ಮಿಬ್ಬರ ಜೀವನದಲ್ಲಿ ನಡೆದಿರೋ ಎಲ್ಲ ವಿಷಯಗಳು ತಿಳಿದಿರಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಪ್ರೀತಿ ಗಟ್ಟಿಯಾಗಿರೋದಕ್ಕೆ ಸಾಧ್ಯ ಅನ್ನೋದು ನನ್ನ ನಂಬಿಕೆ. ಅಂದರೆ ನಮ್ಮಿಬ್ಬರ ಲೈಫಲ್ಲಿ ಹಿಂದೆ ಏನೇನು ನಡೆದಿತ್ತು ಅನ್ನೋದು ನಮ್ಮಿಬ್ರಿಗೂ ಗೊತ್ತಿದ್ರೆ ಒಳ್ಳೇದು. ಅದನ್ನು ಕೇಳ್ತಾ ಇದ್ದೀನಿ. ಆರ್ಡರ್ ಆರ್ಡರ್. ಶ್ರಾವಣಿ ಅಮ್ಮ ನಿನ್ನ ಹೇಳೋ. ಆ ಪೃಥ್ವಿ ಮತ್ತೆ ನಂದಿನಿ ನಿನಗೆ ಮಾಡಿರೋ ಮೋಸನ ನೀನ್ ಮರ್ತೋದ್ಯಾ? ಯಾಕೆ ವೀರು ಅವರೇ, ಯಾಕೇನು ಮಾತಾಡ್ತಿಲ್ಲ ನೀವು? ನಾನೇನಾದರೂ ತಪ್ಪಾಗಿ ಕೇಳಿದ್ನಾ? ನಿಮ್ಮ ಹಳೆ ಲೈಫ್ ಬಗ್ಗೆ ಸಾಕು ಜಾನಕಿ ಅವರೇ, ನನ್ನ ಹಳೆ ಜೀವನದ ಬಗ್ಗೆ ಹೇಳ್ಕೊಳ್ಳೋಷ್ಟು ಒಳ್ಳೇದೇನೂ ಇಲ್ಲ. ನಾನು ಆ ಕೆಟ್ಟ ನೆನಪುಗಳಿಂದ ಆಚೆ ಬರಬೇಕು ಅಂತ ತುಂಬ ಒದ್ದಾಡಿದ್ದೀನಿ, ಈಗಲೂ ಒದ್ದಾಡ್ತಾ ಇದ್ದೀನಿ. ಕನಸುಗಳನ್ನ ಸುಲಭವಾಗಿ ಮರ್ತು ಬಿಡ್ಬೋದು, ಆದರೆ ಜೀವನ ಕೊಡೋ ಪೆಟ್ಟುಗಳನ್ನು ಮರೆಯೋದು ತುಂಬ ಕಷ್ಟ. ಅದಕ್ಕೇನೋ ನೀವು ನನ್ನ ಜೀವನಕ್ಕೆ ಬಂದ್ರಿ ಅನ್ಸತ್ತೆ. ದಯವಿಟ್ಟು ಬೇರೆ ಏನಾದರೂ ಮಾತಾಡೋಣವಾ? ಪರವಾಗಿಲ್ಲ ವೀರು ಅವರೇ, ನೀವು ಯಾಕೋ ಅಪ್ಸೆಟ್ ಆಗಿದ್ದೀರಾ ಅನ್ಸತ್ತೆ. ಎಲ್ಲ ಮರೆತು ನೆಮ್ಮದಿಯಾಗಿ ಮಲ್ಕೊಳ್ಳಿ. ಹಾಂ ಸರಿ ಜಾನಕಿ ಅವರೇ, ದಯವಿಟ್ಟು ನನ್ನ ಕ್ಷಮಿಸಿ. ಈ ಹಳೆ ನೆನಪುಗಳು ನನ್ನ ಮನಸ್ಸನ್ನ ಒಂಥರ ಕಟ್ಟಾಕಿರುತ್ತೆ, ಅದಕ್ಕೆ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ, ನೀವು ಮಲ್ಕೊಳ್ಳಿ. ಇದಿನ್ನೂ ಆರಂಭ ಅಷ್ಟೇ ವೀರು. ಕೆಲವೊಂದು ಕಾಯಿಲೆಗಳು ಹುಷಾರಾಗಬೇಕು ಅಂದರೆ ಕಹಿಯಾಗಿರೋ ಔಷಧಿಗಳನ್ನು ತಗೊಳ್ಬೇಕಾಗತ್ತೆ. ನಿಮಗೆ ನನ್ನ ಮಾತು ಕಹಿ ಅನಿಸಿರ್ಬೋದು, ಹಳೆ ನೆನಪುಗಳು ಕಹಿ ಅನಿಸಿರ್ಬೋದು, ಆದರೆ ಮುಂದೆ ಒಂದು ದಿನ ಸತ್ಯ ಎಲ್ಲ ಗೊತ್ತಾಗಿ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಯ್ಯಪ್ಪ, ಯಾಕೆ ಸುಬ್ಬು, ಏನಾಯ್ತು? ಏನಿಲ್ಲ ಮೇಡಮ್, ನಾನು ನಿದ್ದೆ ಮಾಡದೇ ಇದ್ರು ಕನಸು ಬಿದ್ದುಬಿಡ್ತು. ಏನೋ ಕನ್ಸ ಏನ್ ಹೇಳ್ತಿದ್ಯಾ ನೀನು? ಅದು ನನ್ನ ಕನಸಲ್ಲಿ ನೀವು ಬುಕ್ ಇಟ್ಕೊಂಡು ಓದ್ತಾ ಇದ್ದೀರಾ ಮೇಡಮ್. ಅದು ಹೆಂಗ್ ಮೇಡಮ್? ನಿದ್ದೆ ಮಾಡಿಲ್ಲ ಅಂದ್ರೆ ಹೆಂಗ್ ಮೇಡಮ್ ಕನಸು ಬೀಳುತ್ತೆ? ಏನ್ ಆಡ್ಕೋತಾ ಇದ್ಯಾ? ಇಲ್ಲ ಮೇಡಮ್, ಆಡ್ಕೋತಾ ಇಲ್ಲ, ಆಶ್ಚರ್ಯ ಆಗ್ತಾ ಇದೆ. ಅಲ್ಲ, ಕಾಲೇಜ್ ಟೈಮಲ್ಲಿ ಎಕ್ಸಾಮ್ ಇರುವಾಗ ಓದ್ಕೊಳ್ಳಿ ಮೇಡಮ್ ಅಂತ ಹೇಳಿದ್ರೆ ರಾತ್ರಿ ಎಲ್ಲ ಟೈಮ್ ಪಾಸ್ ಮಾಡಿ ಆರಾಮಾಗಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ಬುಕ್ ಇಟ್ಕೋತಾ ಇದ್ರಿ. ಆದ್ರೆ ಬುಕ್ ನೋಡಿದ ತಕ್ಷಣ ನನಗೆ ಕಣ್ಣು ಬರ್ತಾ ಇದೆ, ತಲೆನೋವು ಬರ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾ ಇದ್ರಿ. ಆದರೂ ದೇವ್ರಿಗೆ ಹರಕೆ ಎಲ್ಲ ಹೊತ್ಬಿಟ್ಟು ಎಕ್ಸಾಮ್ ಪಾಸ್ ಆದ್ರಿ. ಆದರೆ ಇವಾಗ ಕಾಲೇಜು ಇಲ್ಲ, ಎಕ್ಸಾಮು ಇಲ್ಲ, ಆದರೂ ನೀವು ಬುಕ್ ಓದ್ತಿದ್ದೀರಲ್ಲ, ಆಶ್ಚರ್ಯ ಆಗುತ್ತೋ ಇಲ್ವೋ? ಬುಕ್ ಇಟ್ಕೊಂಡು ಓದ್ತಾ ಇರೋದು ನಾನು ಎಕ್ಸಾಮ್ ಪಾಸ್ ಮಾಡಕ್ಕಲ್ಲ, ಮತ್ತೆ ಇಂಟರ್ವ್ಯೂ ಪಾಸ್ ಮಾಡಕ್ಕೆ. ಇಂಟರ್ವ್ಯೂನಾ? ಯಾಕೆ ಇಂಟರ್ವ್ಯೂ ಯಾಕೆ ಮಾಡ್ತಾರೆ? ಕೆಲ್ಸಕ್ಕೆ ಹೋಗೋಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಕೆಲ್ಸಕ್ಕೆ ಸೇರ್ಬೇಕು ಅನ್ಕೊಂಡಿದ್ದೀರಾ?
ಅಲ್ಲ ಯಾಕೆ ಮೇಡಮ್, ನಿಮಗೆ ಕೆಲ್ಸಕ್ಕೆ ಹೋಗುವಂಥ ಅನಿವಾರ್ಯತೆ ಆದ್ರೂ ಏನಿದೆ? ನೀವು ದೊಡ್ಡ ಮನೆ ಕೊಡಿ, 100 ಕೋಟಿ ಆಸ್ತಿ ಒಡ್ತಿ, ಮಿನಿಸ್ಟ್ರು ಮಗಳು ಮೇಡಮ್, ನೀವು ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು? 100 ಕೋಟಿ ಆಸ್ತಿ ಇದೆ ಅಂದ ಮಾತ್ರಕ್ಕೆ ಅದನ್ನೇ ತಿನ್ನಕ್ಕಾಗುತ್ತಾ? ತಿಂದು ಜೀವಂತವಾಗಿರೋದಕ್ಕಾಗುತ್ತಾ? ಅಥವಾ ಮಿನಿಸ್ಟರ್ ಮಗಳು ಅಂದ ಮಾತ್ರಕ್ಕೆ ಉಸಿರಾಡದೆ ಬದುಕಕ್ಕಾಗುತ್ತಾ? ಮೇಡಮ್, ಉಸಿರಾಡೋದಕ್ಕೂ ಊಟ ಮಾಡೋದಕ್ಕೂ ಕೆಲಸ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಉಸಿರಾಡೋದು ಊಟ ಮಾಡೋದು ಅನಿವಾರ್ಯತೆಗೆ, ಆದರೆ ಕೆಲಸ ಮಾಡೋದು ಅನಿವಾರ್ಯತೆ ಅಲ್ಲ. ನಿಮಗೆ ಕೆಲಸ ಮಾಡೋವಂಥ ಅನಿವಾರ್ಯತೆ ಏನಿದೆ ಮೇಡಮ್? ಯಾಕೆ ಮೇಡಮ್, ನಾನೇನಾದ್ರೂ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಿಲ್ವಾ? ಛೇ, ಯಾಕಾಗಿ ಯೋಚನೆ ಮಾಡ್ತಿದ್ಯಾ ಸುಬ್ಬು? ಅಲ್ಲ, ಕೆಲಸ ಮಾಡೋದು ಬರೀ ಸಂಪಾದನೆಗೋಸ್ಕರನಾ? ಹೌದು, ಮತ್ತೆ ಕೆಲಸ ಮಾಡೋದು ಸಂಪಾದನೆ ಮಾಡೋಕ್ಕೆ ಅಲ್ವಾ? ಹೌದಾ? ಹಾಗಾದ್ರೆ ನೀನು ನಮ್ಮ ಅಪ್ಪನ ಹತ್ರ ಕೆಲಸ ಮಾಡ್ತಿದ್ಯಾ ಅಲ್ವಾ? ನಮ್ಮ ಅಪ್ಪನ ಹತ್ರ ನೀನು ಬರೀ ಸಂಪಾದನೆಗೋಸ್ಕರ ಅಷ್ಟೇ ಕೆಲಸ ಮಾಡ್ತಿದ್ಯಾ ಅಲ್ಲ ತಾನೇ? ಅದೇ ಥರ ಎಷ್ಟೋ ಜನ ಬರೀ ಸಂಪಾದನೆಗೋಸ್ಕರ ಅಲ್ಲದೆ ಸ್ವಾಭಿಮಾನಕ್ಕೋಸ್ಕರ, ಲೋಕಜ್ಞಾನಕ್ಕೋಸ್ಕರ ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರಪ್ಪ. ಅದೇ ಥರ ನಾನು ಕೂಡ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಹೊಸ ಅನುಭವಗಳನ್ನ ಪಡ್ಕೋಬೇಕು, ದುಡಿಯೋದ್ರ ಹಿಂದೆ ಇರೋ ಕಷ್ಟನ ನಾನು ತಿಳ್ಕೋಬೇಕು ಅಂತ ನಾನು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಓಹೋ, ನೀವು ಇಷ್ಟೆಲ್ಲ ಯೋಚನೆ ಮಾಡಿದ್ರಾ? ಹೌದು ಸುಬ್ಬು, ಈ ವಿಷಯ ನನ್ನ ತಲೆಯಲ್ಲಿ ಯಾವತ್ತೂ ಇತ್ತು. ಆದ್ರೆ ಅದಕ್ಕೆ ತಕ್ಕನಾಗೆ ಇವತ್ತು ನಾನು ಅತ್ತೆ ಜೊತೆ ಈ ವಿಷಯದ ಬಗ್ಗೆನೇ ಮಾತಾಡ್ತಾ ಇದ್ದೆ. ಅತ್ತೆ ಏನಂದ್ರು ಗೊತ್ತಾ? ನೀವು ಸುಮ್ಮನೆ ಮನೇಲಿ ಕುತ್ಕೊಂಡು ಯಾಕೆ ಅದು ಇದು ಅಂತ ಯೋಚನೆ ಮಾಡ್ತೀರಾ, ಹೊರಗೆ ಹೋಗಿ ಕೆಲಸ ಮಾಡಿ ಅಂತ ಹೇಳಿದ್ರು ನನಗೆ. ಓ, ಅತ್ತೆ ಸೊಸೆ ಸೇರಿ ನಿರ್ಧಾರಕ್ಕೆ ಬಂದಿದ್ದೀರಾ? ಹೌದು, ಆದ್ರೆ ನಾನು ಕಷ್ಟಪಟ್ಟು ಕೆಲಸ ಮಾಡ್ಬೇಕಂತಲ್ಲ, ನನಗೆ ಇಷ್ಟಪಟ್ಟು ಕೆಲಸ ಮಾಡಬೇಕು, ನನ್ನ ಖುಷಿಯಿಂದ ನನಗೆ ಕೆಲಸ ಮಾಡಬೇಕು. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡೆ. ಈಗ ಹೇಳು, ನಾನು ಕೆಲ್ಸಕ್ಕೆ ಹೋಗುತ್ತಪ್ಪ? ನಿಜ ಹೇಳ, ನೀವೇನಾದ್ರೂ ನಾನು ಸಂಪಾದನೆ ಮಾಡಬೇಕು, ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು, ಅದಕ್ಕೆ ನಾನು ಕೆಲಸ ಮಾಡಬೇಕು ಅಂತ ಹೇಳಿದ್ದಿದ್ರೆ ನಿಜವಾಗ್ಲೂ ಕೆಲಸಕ್ಕೆ ಹೋಗಬೇಡಿ ಅಂತಿದೆ ಮೇಡಮ್. ಆದರೆ ನಿಮ್ಮ ಮಾತುಗಳನ್ನ ಕೇಳಿ, ನಿಮ್ಮ ಕಾರಣಗಳನ್ನ ಕೇಳಿ ನಿಮ್ಮ ನಿರ್ಧಾರ ಸರಿ ಅಂತ ಅನ್ನಿಸ್ತಾ ಇದೆ ನನಗೆ. ಆಯಿತು ಮೇಡಮ್, ಚೆನ್ನಾಗಿ ಓದಿ ಇಂಟರ್ವ್ಯೂ ಪಾಸ್ ಮಾಡಿ, ನಿಮಗೆ ಕೆಲಸ ಸಿಗಲೇಬೇಕು. ನಾನೇ ನಿಮಗೆ ಕೆಲಸಕ್ಕೆ ಡ್ರಾಪ್ ಮಾಡಬೇಕು. ಥ್ಯಾಂಕ್ ಯು ಸುಬ್ಬು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ನಗುಗೋಸ್ಕರ, ಈ ಸಂತೋಷಕ್ಕೋಸ್ಕರ ನಾನು ಏನು ಬೇಕಂದ್ರೂ ಮಾಡ್ತೀನಿ ಮೇಡಮ್. ನಿಮ್ಮ ನಿರ್ಧಾರಗಳಿಗೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ. ಇವಾಗ ನೀವು ಓದ್ತಾ ಇರಿ, ಬಿಸಿಯಾಗಿ ಒಂದು ಟೀ ಮಾಡ್ಕೊಂಬರ್ತೀನಿ. ಸುಬ್ಬು